ಯೂನಿವರ್ಸಲ್ ಸರ್ವ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಯಾದಂಥ ಯೂನಿವರ್ಸಲ್ PU ಕಾಲೇಜ್ ಬಹುಶಃ ಈ ರಾಜ್ಯದಲ್ಲೇ ಒಂದು ವಿಶಿಷ್ಟವಾದಂಥ ಶಿಕ್ಷಣವನ್ನು ನೀಡ್ತಕ್ಕಂಥ ಸಂಸ್ಥೆ. ಚೇರ್ಮನ್ ಆದ ಉಪೇಂದ್ರ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಸಂಸ್ಥೆ ನಡೀತಾ ಇದೆ. ಈ ಸಂಸ್ಥೆಯ ವಿಶೇಷತೆ ಏನಂತ ಹೇಳಿದರೆ, ರಾಜ್ಯ ಶಿಕ್ಷಣದ ಜೊತೆಗೆ PUC ಪಠ್ಯದ ಜೊತೆಗೆ ಕ್ಲಾಟ್ ಅಂತ ಹೇಳಿದ್ರೆ ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್, ಈ ರಾಷ್ಟ್ರೀಯ ಕಾನೂನು ವಿದ್ಯಾಲಯಗಳನ್ನ ಮಕ್ಕಳು ಸೇರಬೇಕಾದ್ರೆ ಅದಕ್ಕೊಂದು ಪ್ರವೇಶ ಪರೀಕ್ಷೆ ನಡೀತದೆ ಆಲ್ ಇಂಡಿಯಾ ಲೆವೆಲ್. ಆ ಪ್ರವೇಶ ಪರೀಕ್ಷೆಗೆ ಮಕ್ಕಳನ್ನ ಜೊತೆಗೆ ತಯಾರಿ ಮಾಡತಕ್ಕಂಥ ವಿಶೇಷ. ಇವತ್ತು ನಮ್ಮ ಕರ್ನಾಟಕ ಈ ಭಾಗದಲ್ಲಿ ಬಹಳಷ್ಟು ಮಕ್ಕಳಿಗೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಈ ರಾಷ್ಟ್ರದ ನಂಬರ್ 1 ಕ್ಲಾಟ್ ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಯಾವುದು ರಾಷ್ಟ್ರೀಯ ಕಾನೂನು ಸಂಸ್ಥೆ ಇದೆ ಅನ್ನೋ ವಿಚಾರ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಅದು ಕೂಡ ಈ ದೇಶದಲ್ಲೇ ನಂಬರ್ 1 ರಾಷ್ಟ್ರೀಯ ಕಾನೂನು ವಿದ್ಯಾಲಯ ಜ್ಞಾನಭಾರತಿ ಆವರಣದಲ್ಲಿ ಯೂನಿವರ್ಸಿಟಿ ಕ್ಯಾಂಪಸ್ ಆಗಿದೆ. ಆ ಯೂನಿವರ್ಸಲ್ PU ಕಾಲೇಜು PUCಯ ಜೊತೆಗೆ ಈ ಮಕ್ಕಳಿಗೆ ಈ ರಾಷ್ಟ್ರೀಯ ಕಾನೂನು ವಿದ್ಯಾಲಯದಲ್ಲಿ ಪ್ರವೇಶ ಪರೀಕ್ಷೆ ಪಡಲಿಕ್ಕೆ ತರಬೇತಿಯನ್ನು ಅಮೂಲ್ಯವಾಗಿ ಕೊಡ್ತಾ ಇದೆ. ಅದರಲ್ಲಿ ಈ ವರ್ಷ ಸುಮಾರು 21 ಮಕ್ಕಳು ರಾಷ್ಟ್ರೀಯ ಪರೀಕ್ಷೆಯನ್ನು ಪಾಸ್ ಮಾಡಿದರೆ ಅದರಲ್ಲಿ 5 ಜನ ಬೆಂಗಳೂರಿನಲ್ಲಿರ್ತಕ್ಕಂಥ ಈ ದೇಶದ ನಂಬರ್ 1 ರಾಷ್ಟ್ರೀಯ ಕಾನೂನು ವಿದ್ಯಾಲಯ ಪ್ರವೇಶವನ್ನು ಪಡೆದಿದ್ದಾರೆ. ಜೋಧ್ಪುರ, ಮಹಾರಾಷ್ಟ್ರ, ಹೈದರಾಬಾದ್ ಬೇರೆ ಕಡೆಗಳಲ್ಲಿ ಸುಮಾರು 8 ವಿದ್ಯಾರ್ಥಿಗಳು ರಾಷ್ಟ್ರೀಯ ಕಾನೂನು ವಿದ್ಯಾಲಯದಲ್ಲಿ ಪ್ರವೇಶವನ್ನು ಪಡೆದಿದ್ದಾರೆ. ಹಾಗೆ PUCಯಲ್ಲೂ ಕೂಡ ಅಷ್ಟೇ ಸುಮಾರು 41 ಮಕ್ಕಳು ಆರ್ಟ್ಸ್ ಮತ್ತು ಕಾಮರ್ಸ್ ವಿಭಾಗದಲ್ಲಿ ಓದ್ತಾ ಇದ್ದು 100ಕ್ಕೆ 100 ಫಲಿತಾಂಶವನ್ನು ಪಡೆದಿದೆ. ಸುಮಾರು 80% ಮಿಕ್ಕಿ ಶೇಕಡವಾರು ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಿದ್ದಾರೆ. ಈ ಸಂಸ್ಥೆ ವಿಶೇಷತೆ ಏನಂದರೆ ಎಲ್ಲೂ ಕೂಡ ನಾವು ಮಕ್ಕಳನ್ನು ಪ್ರವೇಶ ಕೊಡಬೇಕಾದ್ರೆ ಮಕ್ಕಳ ಅಂಕಗಳ ಆಧಾರದ ಮೇಲೆ ನಾವು ಪ್ರವೇಶ ಕೊಡೋದಿಲ್ಲ. ಮಕ್ಕಳಿಗೆ ಓದ್ತಕ್ಕಂಥ ಆಸಕ್ತಿ, ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಅವರ ಆಸಕ್ತಿಯನ್ನು ಗುರುತಿಸಿ ರಾಷ್ಟ್ರೀಯ ಮಟ್ಟದಲ್ಲಿ ಅವರನ್ನು ನಾಯಕತ್ವದ ಗುಣವನ್ನು ಬೆಳೆಸಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಾವು ಮಾಡ್ತಾ ಇದ್ದೀವಿ. ಬಹುಶಃ ನನ್ನ ಪಕ್ಕದಲ್ಲಿ ಕೊಡ್ತಕ್ಕಂಥ ಅಚ್ಯುತ ಸುಮಾಶ್ರೀ ಈಕೆ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಅತ್ಯಂತ ಗ್ರಾಮೀಣ ಪ್ರದೇಶದಿಂದ ಬಂದಂಥ ಬಾಲಕಿ. ತಂದೆ ಮೂಲತಃ ಕೃಷಿಕರು, ತಾಯಿ ಪ್ರಾಥಮಿಕ ಶಿಕ್ಷಕಿಯಾಗಿದ್ದಾರೆ. ಕರ್ನಾಟಕಕ್ಕೆ ಬಂದು ಆಂಧ್ರ ಮೂಲದ ಹುಡುಗಿ ಈ ರಾಜ್ಯದಲ್ಲಿ ರ್ಯಾಂಕನ್ನು ಪಡಿಬೇಕಾದ್ರೆ ಅದು ಹಿಡಿತಕ್ಕಂಥ ಶಕ್ತಿ ಅವರಿಗೆ ಆ ಛಲ. ಗಡಿಭಾಗ ಅನಂತಪುರ ತುಂಬ ಆಂಧ್ರ ಪ್ರದೇಶ ಅಂತ ಹೇಳೋದಿಲ್ಲ, ಕರ್ನಾಟಕ ಹೊಂದಿಕೊಳ್ಳುವಂಥ ಗಡಿ ಪ್ರದೇಶ ಕೂಡ. ಹಾಗಾಗಿ ಆ ಹುಡುಗಿಯನ್ನು ಗುರುತಿಸಬೇಕು. ಅವಳಿಗಾಗಲೇ ಕ್ಲಾಟ್ ಪರೀಕ್ಷೆಯನ್ನು ಕೂಡ ಪಾಸ್ ಮಾಡಿದ್ದಾರೆ. ಮುಂದೆ ಜುಡಿಷಿಯಲ್ ಎಕ್ಸಾಮ್ ವಕೀಲರಾಗಿ ದೊಡ್ಡ ಮಟ್ಟದ ದೇಶ ಸೇವೆ ಮಾಡುವ ಕನಸನ್ನು ಕೂಡ ಅವಳು ಹೊಂದಿದ್ದಾಳೆ. ಈ ಗ್ರಾಮೀಣ ಪ್ರದೇಶದ ಪ್ರತಿಭೆಯನ್ನು ಮಾಧ್ಯಮ ಮುಖಾಂತರ ಪರಿಚಯಿಸುವ ಉದ್ದೇಶ ಇಷ್ಟೇ. ಎಲ್ಲಷ್ಟು ಗ್ರಾಮೀಣ ಪ್ರದೇಶ ಆ ಪ್ರತಿಭೆಗಳು ಹೊರಗೆ ಬರಬೇಕು. ರಾಷ್ಟ್ರೀಯ ಕಾನೂನು ಸೇವೆ ಇರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆ ಇದೆಲ್ಲ ಕೂಡ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಹೆಚ್ಚಿನ ಸೌಲಭ್ಯ ಕೊಡುವಂತಾಗಬೇಕು ಅನ್ನೋದು ಈ ಸಂಸ್ಥೆಯ ಮುಖ್ಯ ಉದ್ದೇಶ. ಹಾಗಾಗಿ ಬಹುಶಃ ಅವಳನ್ನೇ ಅವಳ ಯಶಸ್ಸಿನ ಹಿಂದಿರ್ತಕ್ಕಂಥ ಸಾಧನೆ ಮತ್ತು ಅವಳಿಗೆ ಪ್ರೇರಕವಾದ ವಿಚಾರಗಳ ಬಗ್ಗೆ ಮಾತಾಡಬೇಕಂತೇಳಿ ನಾನು ಅವಳನ್ನು ವಿನಂತಿಸ್ತೇನೆ. ಸ್ವಲ್ಪ ಕನ್ನಡದಲ್ಲಿ ಅವ್ರು ತಳವರಿಸ್ಬೋದು, ಇಂಗ್ಲೀಷಲ್ಲೇ ಮಾತಾಡಬೇಕಂದ್ರೆ ಮೂಲತಃ ಮಾತೃಭಾಷೆ ತೆಲುಗು ಆಗಿರೋದಿಲ್ಲ. My name is Achyuta Sumashri. I came from Andhra Pradesh. I scored 8th state rank in Karnataka PUC exams. I came from an agricultural farmer. My father is a farmer. It is very hard to score in Karnataka because I came from Andhra. So Universal Group of Institutions, Universal University College helped me a lot through my journey, and even my CLAT was good because of them. So I am very glad to be here studying in Universal University College. Academic future. Sir, I want to be IAS officer. So you have to appear for UPSC exam. Yes, sir. Arts. Got 8th state rank in arts. ಹೆಲ್ಪ್ ಆಗ್ತದೆ. ಕ್ಲಾಟ್ ಅನ್ನುವಂಥದ್ದು ನಾವು ಇದನ್ನು ಮಿನಿ ಸಿವಿಲ್ ಸರ್ವಿಸ್ ಅಂತಲೇ ಕರಿತೀವಿ. ಯಾಕಂದರೆ ಅದು ಬೇಕಾದಂಥ ಫೌಂಡೇಶನ್ ಕೋರ್ಸ್ ಏನಿದೆ ಅದರಲ್ಲಿ ಲೀಗಲ್ ರೀಸನ್ಗೆ ಒಂದು ವಿಷಯವನ್ನು ಬಿಟ್ಟು ಕರೆಂಟ್ ಅಫೇರ್ಸ್, ಮೆಂಟಲ್ ಅಬಿಲಿಟಿ ಆ್ಯಂಡ್ ಇಂಗ್ಲೀಷ್ ಕಾಂಪ್ರಿಹೆನ್ಷನ್ ಈ 3 ವಿಷಯಗಳು ಕೂಡ ಮಕ್ಕಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಮೂಲಾಗ್ರವಾಗಿ ಫೌಂಡೇಶನ್ ಮಾದರಿಯಾಗಿ ತಯಾರಿ ಮಾಡ್ತಾ ಇದ್ವಿ. ಹಾಗಾಗಿ ಅವಳ ಕನಸು ಕೂಡ ಅದೇ ಆಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮುಂದೆ IAS IPS ಹಾಕುವಂಥ ಒಂದು ಗ್ರಾಮೀಣ ಪ್ರದೇಶದ ಪ್ರತಿಭೆ ಒಂದು ಆಸಕ್ತಿಯನ್ನು ಹೊಂದಿದೆ. ಆ ನಿಟ್ಟಿನಲ್ಲಿ ಯೂನಿವರ್ಸಲ್ ಸಮೂಹ ಶಿಕ್ಷಣ ಸಂಸ್ಥೆಯ ಎಲ್ಲ
ಆ ಶಿಕ್ಷಕ ವೃಂದದವರನ್ನ ಹಾಗೆ ಆಡಳಿತ ಮಂಡಳಿಯ ಚೇರ್ಮನ್ ಅಂತ ಉಪೇಂದ್ರ ಶೆಟ್ಟಿ ಅವರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸಿಕೊಳ್ತೇವೆ. ಯಾಕಂತ ಹೇಳಿದ್ರೆ ಒಂದು ಗ್ರಾಮೀಣ ಪ್ರದೇಶದ ಪ್ರತಿಭೆಯನ್ನು ತಂದು ಅವರನ್ನು ರೂಪಿಸಿ ಈ ದೇಶದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಣಿಗೊಳಿಸುವಂಥದ್ದು ಅಷ್ಟು ಸುಲಭದ ಮಾತಲ್ಲ. What was your previous achievement in SSLC? 10th. ನಮ್ಮಲ್ಲಿ PUC ಇದೆ 10th ಅನ್ನು ಹಿಂದೆ 10th ಅಲ್ಲಿ ಏನು ಅಚೀವ್ಮೆಂಟ್ ಇತ್ತು? How much you scored in 10th standard? CBSE 81% ಪಡೆದಿದ್ದಾರೆ ರಾಜ್ಯದಲ್ಲಿ.